ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 545A. ಇವತ್ತಿನ ಕತೆ ಟೋಪಿ ಸ್ವಾಮಿ ಟೋಪಿ. ನಿಮಗೆ ಟೋಪಿ ಹಾಕೋಕ್ಕಿಂತ ಮೊದಲು ನಿಮ್ಮಲ್ಲೊಂದು ಮನವಿ. ಯಾರ್ಯಾರು ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ಕತೆ ಶುರು ಮಾಡಿ. ಯಾವುದು? ಟೋಪಿ ಸ್ವಾಮಿ ಟೋಪಿ. ನಾವು ತಲೆ ಮೇಲೆ ಟೋಪಿ ಹಾಕ್ಕೊಳ್ತೀವಿ. ಯಾವಾಗ? ಮಳೆ ಬಂದರೆ, ಬಿಸಿಲಿಗೆ ರಕ್ಷಣೆ. ನಾವೇ ಹಾಕ್ಕೊಂಡ್ರೆ ಇದು, ಬೇರೆಯವರೇ ಹಾಕಿದರೆ ಅದಕ್ಕೆ ಮೋಸ ಮಾಡೋದು ಅಂತ ಹೇಳ್ತೀವಿ. ಟೋಪಿ ಹಾಕ್ತಾ ಮಾರಾಯ ನಂಬಿದ್ದೆ ಅಂತ. ಯಾಕೆ ಟೋಪಿ ಹಾಕ್ತಾರೆ, ಏನು, ಹೆಂಗೆ ಹಾಕ್ತಾರೆ, ಅದಕ್ಕೆ ಒಂದು ಕತೆ ನೋಡೋಣ. ಸೋಮು 25 ವರ್ಷದ ತರುಣ, ಮೇಟ್ರು ಮಗ. ಒಬ್ಬಳು ತಂಗಿ ಇದ್ದಾಳೆ. ಇವನು BA ಗ್ರ್ಯಾಜುಯೇಟು. 22 ವರ್ಷಕ್ಕೆ ಡಿಗ್ರಿ ಆಗೋಯ್ತು. ಏನೋ ದೊಡ್ಡ ಕೆಲಸದಲ್ಲಿ ಸೇರ್ತೀನಿ ಅಂದ್ಕೊಂಡ. ಸರ್ಕಾರಿ ಕೆಲಸ ಪ್ರಶ್ನೆನೇ ಇಲ್ಲ. ಇವನು ಆರ್ಟ್ಸ್ ಗ್ರ್ಯಾಜುಯೇಟ್ ಆಗಿದ್ದರೆ ಎಲ್ಲೋದ್ರೂ ಸಹಿತ ಇವನಿಗೆ ಕೆಲಸ ಸಿಗಲಿಲ್ಲ. ಕೊನೆಗೆ ಯಾವುದೋ ಒಂದು ಸೊಸೈಟಿಯಲ್ಲಿ RD ಕಲೆಕ್ಷನ್ ಮಾಡ್ಕೊಂಡಿದ್ದಾನೆ. ಅಲ್ಲೂ ಸಹಿತ ಏನಾಗ್ತಾಯಿದೆ, ಪ್ರತಿ ತಿಂಗಳಿಗೆ ಅವನಿಗೆ ಒಂದು 10,000 ಕಮಿಷನ್ ಬರುತ್ತೆ. ಅದರಲ್ಲಿ 1,000 ಇಟ್ಕೊಂಡು 9,000 ಮನೆ ಖರ್ಚಿಗೆ ಕೊಟ್ಬಿಡು. ಅವ್ರಿಗೊಂದು ಆಸೆ, 108 ಕನಸಿದೆ. ಏನಾಗಬೇಕು, ತಾನು ಸಹಿತ ಒಂದು ದೊಡ್ಡ ಕೆಲಸಕ್ಕೆ ಸೇರಬೇಕು, ಒಂದು ಒಳ್ಳೆ ಸುಂದರಿನ ಮದುವೆ ಆಗಬೇಕು ಅಂತ ಯೋಚನೆ ಮಾಡಿದ. ಮದುವೆ ಆಗ್ಬೇಕಪ್ಪ, ಆದರೆ ನನಗೆ ಬರೋದೇ 10,000. ಒಂದು ವೆಹಿಕಲ್ ಇಲ್ಲ. ಇವತ್ತಿನ ಹುಡುಗಿಯರು ಏನು ಮಾಡ್ತಾರೆ, ಜುಮ್ ಅಂತೇಳಿ ಮೋಟ್ರ್ ಬೈಕ್ ಇದ್ದರೆ ಅಂಥವ್ರ ಕಡೆ ತಿರುಗಿ ನೋಡ್ತಾರೆ. ನಾನು RD ಕಲೆಕ್ಷನ್ ಮಾಡೋಕ್ಕೆ, ಪಿಗ್ಬಿ ಕಲೆಕ್ಷನ್ ಮಾಡೋಕ್ಕೆ ಸೈಕಲ್ ಹೋದ್ರೆ ನನ್ನ ಕಡೆ ಯಾರು ನೋಡ್ತಾರೆ? ಅವನೊಂದು ಆಸೆ ಏನಪ್ಪ, ಏನಾದ್ರು ಮಾಡಿ ಬೈಕ್ ತೊಗೋಬೇಕು ಅಂತ. ಆದರೆ ಅವ್ರ ಸೊಸೈಟಿಯಲ್ಲೇ ಪಿಗ್ಮಿ ಕಲೆಕ್ಟರ್ ಆದೋ ನೀವು ಅಲ್ಲಿ ಕೇಳಿದ್ದಕ್ಕೆ, ಇಲ್ಲಪ್ಪ ನಿಂಗೆ ನಾವು ಸಾಲ ಕೊಡೋಕ್ಕಾಗಲ್ಲ, ನಿಂಗೆ ಕಮಿಷನ್ನೇ ಕಮ್ಮಿ, ನೀನು 50% ನೀನೇನಾದ್ರು ಕಟ್ಟಿದರೆ 1 ಲಕ್ಷ ರೂಪಾಯಿ ಲೋನ್ ಬೇಕಾದ್ರೆ 50,000 ರೂಪಾಯಿ ನೀನು ಇಲ್ಲಿ ಕಟ್ಟಬೇಕು ಅಂದ್ಬಿಟ್ಟು. ಇನ್ನು 50% ಕೊಡ್ತೀವಿ. ನಿರಾಶನಾಗಿಬಿಟ್ಟ. ಮನೆಯಲ್ಲಿ ಅವರಪ್ಪ ಊಟ ಹಾಕೋದೇ ದೊಡ್ಡದು. ಏನೋ 9,000 10,000ದಲ್ಲಿ 1,000 ಖರ್ಚಿಗೆ ಇಟ್ಕೊಂಡು 9,000 ಕೊಡ್ತಿದ್ದಾನೆ. ಅಪ್ಪ ಸ್ವಲ್ಪ ಸಹಿಸ್ಕೊಂಡಿದ್ದ. ಇವ್ರ ಪ್ಲ್ಯಾನ್ ಏನಪ್ಪ ಅಂದರೆ, ತಂಗಿ ಮದುವೆ ಮಾಡಬೇಕು, ಅದಕ್ಕೆ ಹಣ ಜೋಡಿಸ್ತಾ ಇದ್ರು. ಸರಿ, ಹೀಗೆ ಬರ್ತಾ ಇದ್ದಾನೆ. ಯೋಚನೆಯಲ್ಲಿ ನೋಡ್ದ, ಅಲ್ಲಿ ಹೊರಗಡೆಗೆ ಒಂದು ಹೊಸ ಫೈನಾನ್ಸ್, ಗೋವಿಂದ ಫೈನಾನ್ಸ್ ಲಿಮಿಟೆಡ್ ಅಂತೇಳಿ ಒಂದು ಬೋರ್ಡ್ ನೋಡ್ದ. ಅರೆ, ಯಾವ ಉದ್ಘಾಟನೆ ದಿನಾಂಕ ಇನ್ನೂ 1 ವಾರ ಸಮಯ ಇದೆ. ಅಯ್ಯೋ, ಇಲ್ಲೇನಾದ್ರು ಕೆಲಸ ಇದೆಯಾ ನೋಡೋಣ. ಯಾರು ಈ ಪಿಗ್ಮಿ ಕಲೆಕ್ಷನ್ ಮಾಡ್ತಿದ್ದೀನಿ ಅಂದ್ರೆ ಜನ ನನಗೆ ಹೆಣ್ಣು ಕೊಡೋಲ್ಲ. ಒಂದು ಫೈನಾನ್ಸ್ ಕಂಪ್ನಿಯಲ್ಲಿ ಏನೋ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅನುಕೂಲ ಆಗೋ ಒಳಗೆ ಹೋದ. ಮ್ಯಾನೇಜರ್ ಕೂತಿದ್ದು. ನಮಸ್ಕಾರ ಅಂತ. ಬನ್ನಿ ಕೂತ್ಕೊಳ್ಳಿ, ಏನಾಗಬೇಕು ಅಂದರು. ಸರ್, ನನ್ನ ಹೆಸರು ಸೋಮು ಅಂತೇಳಿ, ನಾನು ಆರ್ಟ್ಸ್ ಗ್ರ್ಯಾಜುಯೇಟ್ ಸರ್, ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಸೊಸೈಟಿಯಲ್ಲಿ ಪಿಗ್ಮಿ RD ಕಲೆಕ್ಷನ್ ಮಾಡಿ. ನಿಮ್ಮಲ್ಲಿ ಯಾವುದಾದ್ರು ಕೆಲಸ ಇದೆಯಾ ಸರ್, ಹೊಸ ಶುರುವಾಗ್ತಿದೆ ಅಂತ. ಅಯ್ಯೋ ಸೋಮು, ನೀವಿಲ್ಲಿ ಲೋಕಲಲ್ಲೇನ್ರಿ? ನೋಡಿದ್ರೆ ಎಷ್ಟು ಆ್ಯಕ್ಟಿವ್ ಆಗಿದ್ದೀರಾ, ಒಳ್ಳೆ ಫಿಲಮ್ ಹೀರೋ ಇದ್ದಂಗೆ ಇದ್ದೀರಾ. ಛೇ ಏನು ಮಾಡಲಿ, ಒಂದು ವಾರ ಮುಂಚೆ ಬಂದಿದ್ದರೆ ನಿಮಗೆ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡಿಬಿಡ್ತಿದ್ದೆ ಅಂದಾಗ ಸೋಮುಗ ಅಯ್ಯೋ ಏನು ದುರಾದೃಷ್ಟ ಅಂದ್ಕೊಂಡು. ಯಾಕ್ರಿ, ಏನಾಗಬೇಕಿತ್ತು ಅಂದಾಗ ಎಲ್ಲ ತನ್ನ ಕತೆ ಹೇಳ್ಕೊಂಡ. ಛೇ ವೆರಿ ಬ್ಯಾಡ್ ಲ್ಯಾಕ್. ನಿಮ್ಮ ಬಗ್ಗೆ ಭಾಳ ನನಗೆ ಅಯ್ಯೋ ಪಾಪ ಅನಿಸುತ್ತೆ. ಏನು ಮಾಡಲಿ, ನಿಮಗೇನು ಒಟ್ಟಿನಲ್ಲಿ ಒಂದು ಬೈಕ್ ತೊಗೊಳ್ಬೇಕಲ್ವಾ? ಹೌದು ಸರ್ ನಿಮ್ಮ ಫೈನಾನ್ಸಿದ್ದು ಏನು ಸರ್ ಪ್ಲ್ಯಾನಿಂಗು ಏನಿದೆ ಅಂದಾಗ ಕೂತ್ಕೊಂಡು ಹೇಳಿದ್ರು. ನೋಡಿ, ನಿಮ್ಮಂಥ ಯುವಕರೇ ಬೇಕು, ನಮ್ಮದು ಅಂತಿಂಥದ್ದಲ್ಲ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನಿದೆ, ಏನದು ಈ ತಳಮಟ್ಟದ ಜನ ಇದ್ದಾರಲ್ಲ, ಬಡವರು, ಅವ್ರನ್ನ ಮೇಲೆತ್ತೋದಕ್ಕೆ ಸ್ವಾವಲಂಬಿ ಭಾರತ್, ಆತ್ಮನಿರ್ಭರತೆ, ಏನು ಸ್ವಾಭಿಮಾನ ಭಾರತ್, ಇವೆಲ್ಲ ಮಾಡಲಿಕ್ಕೆ ನಮ್ಮದು ಈ ಪ್ಲ್ಯಾನ್ ಇರೋದು. ನೋಡಿ, ತಿಳ್ಕೊಳ್ಳಿ. ನಾವು ನಮ್ಮಲ್ಲಿ ಏನು ಮಾಡ್ತೀವಿ, ಠೇವಣಿಯನ್ನೇ ಕಲೆಕ್ಟ್ ಮಾಡ್ತೀವಿ. ಡೆಪಾಸಿಟ್ 10,000ಕ್ಕಿಂತ ಜಾಸ್ತಿ ಯಾರಿಂದಲೂ ಠೇವಣಿ ಇಟ್ಕೊಳ್ಳೋಲ್ಲ. ಅವರಿಗೆ 15% ಇಂಟ್ರೆಸ್ಟ್ ಕೊಡ್ತೀವಿ. ಆಯಿತಾ? ನಾವೇನು ಅನುಕೂಲ ಮಾಡಿಕೊಡ್ತೀವಿ ಅಂದರೆ, ಯಾರ್ಯಾರು ನಮ್ಮಲ್ಲಿ ಠೇವಣಿ ಇಟ್ಟಿರ್ತಾರೋ ಅದಾಗ 6 ತಿಂಗಳಿಗೆ ಅವ್ರು ಸರಿಯಾಗಿ ಸ್ಟಡಿ ಮಾಡ್ತೀವಿ. ಆಮೇಲೆ ನೋಡಿ, ನಾನು ಹೇಳಿದ್ದಾರೆ ಸ್ವಾವಲಂಬಿ ಭಾರತ್, ಆತ್ಮನಿರ್ಭರತೆ ಅಂಥೇಳಿ. ಅವರು ಕುರಿ ತಗೊಳ್ಳಿ, ಕೋಳಿ ಸಾಗಾಣಿಕೆ ಮಾಡಲಿ, ಪಕ್ಷಿನೇ ಯಾವುದಾದ್ರು ಸಾಕಲಿ, ಉಪ್ಪಿನಕಾಯಿ ಹಾಕಲಿ, ಹಪ್ಪಳ ಮಾಡಲಿ, ಒಂದು ಸೈಕಲ್ ಶಾಪ್ ಇಟ್ಕೊಳ್ಳಿ, ನೋಡಿ ತರಕಾರಿ ಗಾಡಿ ಇಟ್ಕೊಳ್ಳಿ, ಒಂದು ಸಣ್ಣ ಗೂಡು ಅಂಗಡಿ ಇಟ್ಕೊಳ್ಳಿ. ಇಂಥವ್ರು ಎಲ್ಲರಿಗೂ ಪಾನಿಪುರಿ ಅಂಗಡಿ ಇಟ್ಕೊಳ್ಳಪ್ಪ, ಬೋಂಡ ಕರೀಲಿ, ಅವರಿಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ. ಕೇವಲ 5% ಇಂಟ್ರೆಸ್ಟ್.
ನೋಡಿದ್ರೆ ನೋಡಿ, ನನಗ ಒಂದು ಆಲೋಚನೆ ಬರ್ತಾ ಇದೆ. ಇನ್ನೊಂದು ವಾರಕ್ಕೆ ಇನಾಗ್ರೇಷನ್ ಆಗುತ್ತೆ ನಮ್ಮ ಫೈನಾನ್ಸ್. ನೀವು 1 ಲಕ್ಷ ರೂಪಾಯಿ ಲೋನ್ ಬೇಕು, ನಿಮಗೂ ಕೊಡ್ಬೋದು. ಸಾರ್ ನನ್ನ ಹತ್ರ 10,000 ರೂಪಾಯಿ ಡೆಪಾಸಿಟ್ ಆಗೋದು ದುಡ್ಡೇ ಇಲ್ಲ. ಸರಿ. ಆದರೆ ನೀವು ದುಡ್ಡು ನಿಮ್ಮ ಕೈಯಲ್ಲಿಲ್ಲದೆ ಒಂದು ಕೆಲಸ ಮಾಡಿದ್ರೆ ದುಡ್ಡು ಬರೋಂಗೆ ಮಾಡ್ತೀವಿ. ಏನು ಮಾಡ್ಬೋದು ನೋಡಿ, ನಮ್ಮ ಫೈನಾನ್ಸ್ ಇದೆಯಲ್ಲ, ನೀವು ಪ್ರಚಾರ ಮಾಡಿ. ನೀವು 10,000ನ್ನ 20 ಜನರಿಂದ ತಂದುಕೊಡಿ, ಡೆಪಾಸಿಟ್ ಇಡಿಸಿ. ನಾವೇನು ಮಾಡ್ತೀವಿ, 5% ಕಮಿಷನ್. ಅಂದರೆ 10,000 ರೂಪಾಯಿ ಒಬ್ಬ ಡೆಪಾಸಿಟ್ ಮಾಡಿದರೆ ನಿಮ್ಮ ಖಾತೆಗೆ 500 ರೂಪಾಯಿ ಬಡ್ಡಿ ಹೋಗುತ್ತೆ. 20 ಜನ ಬಂದರೆ ನಿಮ್ಮ ಖಾತೆಗೂ 10,000 ಆಗುತ್ತೆ. ಅದನ್ನು ಡೆಪಾಸಿಟ್ ಮಾಡ್ಕೊಂಡ್ಬಿಡ್ತೀವಿ. ನಿಮಗೂ ಸಹಿತ ಮೊದಲನೇ ಕಂತಿನಲ್ಲೇ ಬೈಕ್ ತೊಗೊಳಕ್ಕೆ ಲೋನ್ ಕೊಡ್ತೀವಿ. 1 ಲಕ್ಷ ರೂಪಾಯಿ ಸಾಕಲ್ವಾ, ಡೂರು ಅಂತ ನೀವು ಬೈಕ್ನಲ್ಲಿ ಹೋಗಲ್ವ ಅಂದ್ಕೊಳ್ಳೆ ಭಾಳ ಸಂತೋಷ ಆಗುತ್ತೆ. ಅಯ್ಯೋ ಸಾರ್ ಖಂಡಿತ ಸಾರ್, ನೀವು ದೇವ್ರು ಸರ್. ಛೇ ಹಂಗಲ್ಲಪ್ಪ. ನಿಮ್ಮಂಥ ಯುವಕರು ಮುಂದೆ ಬರಬೇಕು, ನಿಮ್ಮ ಆಸೆ ಈಡೇರಬೇಕು. ನೋಡಿ, ನೀವು ಒಬ್ಬರೇ ಅಲ್ಲ, ನಿಮ್ದೇನೋ ಸ್ನೇಹಿತರು ಗ್ರೂಪ್ ಅಲ್ಲ, ಅವ್ರಿಗೆಲ್ಲ ಹೇಳಿ. ಅವರು 20 ಜನದನ್ನು ಹೀಗೆ ಡೆಪಾಸಿಟ್ ಮಾಡಿಸಿದ್ರೆ ಅವ್ರ ಹತ್ರಲ್ಲೂ ನಮ್ದು 10,000 ರೂಪಾಯಿ ಡೆಪಾಸಿಟ್ ಮಾಡಿ ಅವ್ರಿಗೂ ಏನಾದ್ರು ವ್ಯವಹಾರ ಮಾಡಲಿಕ್ಕೆ ಸಣ್ಣ ಪಟ್ಟದಕ್ಕೆ ಲೋನ್ ಕೊಡ್ತೀವಿ. ಆದರೆ ಏನು ಮಾಡ್ತೀವಿ ಅಂತ ಒಂದು ಇವೆಲ್ಲ ಬರ್ಕೊಡ್ಬೇಕಪ್ಪ. ಅದಕ್ಕೆ ಸರ್ ಸಂತೋಷ ಆಯಿತು. ಬಂದ ಅವನು ತನ್ನ ಸ್ನೇಹಿತರಿಗೆಲ್ಲ ಹೇಳ್ದ, ಉತ್ಸಾಹ ಹತ್ತಿ ತಾನು ಸಹಿತ ಅಲ್ಲೊಬ್ಬ ಎಂಪ್ಲಾಯಿ ಸುಳ್ಪಳ್ಳೆಲ್ಲ ಹೇಳ್ಕೊಂಡು ಅಂತೂ ಇವನು 20 ಜನರಿಂದ ಅಲ್ಲಿ ಡೆಪಾಸಿಟ್ ಇಡಿಸ್ಬಿಟ್ಟ. ಇವನಿಗೂ ಒಂದು ಸರ್ಟಿಫಿಕೇಟ್ ಕೊಟ್ಟರು, ನಿನ್ನ ಕಮಿಷನ್ ನೋಡಪ್ಪ, ನಿಂದು 10,000 ರೂಪಾಯಿ ಡೆಪಾಸಿಟ್ ಇದೆ ಅಂತೇಳಿ. ಇದು 25 ಜನ ಸ್ನೇಹಿತರಿದ್ರು, ಅವರು ಎಲ್ಲ ಇಡಿಸ್ಬಿಟ್ಟಿದ್ದಾರೆ. 25 ಜನ ಸ್ನೇಹಿತರು ಇಡಿಸಿರೋದೇ ಏನಾಗಿಬಿಟ್ಟಿದೆ, ಎಲ್ಲ ಸೇರಿದ್ರೆ 50 ಲಕ್ಷ ಆಗಿದೆ. ಜನ ಏನು ಮಾಡಿಬಿಟ್ರು, ಇಡ್ತಾ ಹೋದ್ರು, ಕೋಟಿಗಟ್ಟಲೆ ಬಂದುಬಿಡ್ತು. 3 ತಿಂಗಳಾಗಿ ಹೋಗ್ಬಿಟ್ಟಿದೆ. ಎಲ್ಲ ಓಡಾಡ್ತಿದ್ದಾರೆ, ಯಾವಾಗ ಸರ್ ಲೋನ್ ಕೊಡೋದು. ನೋಡಿ, 6 ಮಂತ್ಸ್ ಅಂತ ಹೇಳಿದ್ವಲ್ಲ ಅಂಥೇಳಿ ಫೈನಾನ್ಸ್ ಕಂಪನಿಯಿಂದ ಯಾರ್ಯಾರು ತಮ್ಮಲ್ಲಿ ಡೆಪಾಸಿಟ್ ಇಟ್ಟಿದ್ರು ಅವ್ರ ಮನೆಗೆ ಹೋಗಿ ನಿಮಗೆ ಒಂದು ಫಾರಮ್ ತಗೊಳ್ಳಿ, ನಿಮಗೆ ಯಾವುದಕ್ಕೆ ಸಾಲ ಬೇಕು, ಏನು ಉದ್ದೇಶ ಅಂತ ಬರ್ಕೊಡಿ ಅಂತ ಬರ್ಸ್ಕೊಂಡ್ರು. ಏನು ಯೋಚನೆ ಮಾಡಬೇಡಿ, 2 ಫೋಟೋ ಆಧಾರ್ ಕೊಟ್ಟಿದ್ದಿರಲ್ಲ, ಇನ್ನು 3 ತಿಂಗಳಿಗೆ ಬರುತ್ತೆ, ನಿಮ್ಮ ಲೋನ್ ಕೊಡ್ತೀವಿ. ಒಟ್ಟು ನಿಮ್ಮ ಡೆಪಾಸಿಟ್ ಇಟ್ಟು 6 ತಿಂಗಳಾಗಿದೆಯಲ್ಲ. ನೋಡಿ, ಸೆಂಟ್ರಲ್ ಗೌರ್ಮೆಂಟಿಂದ ಮಿನಿಸ್ಟ್ರು ಬರ್ತಾರೆ. ಯಾಕೆ, ನಮ್ಮ ಫಿಲ್ಮ್ ಆ್ಯಕ್ಟರು ಶಿವರಾಜ್ ಕುಮಾರೇ ಬರ್ತಾರೆ. ಅವ್ರ ಕೈಯಲ್ಲೇ ನಿಮಗೆಲ್ಲ ಲೋನ್ ವಿತರಣೆ ಮಾಡಿಸೋದು. ಅವತ್ತು ಒಳ್ಳೆ ಭರ್ಜರಿ ಕಾರ್ಯಕ್ರಮ ಅಂತೆಲ್ಲ ಹೇಳಿಬಿಟ್ರು. ಜನ ಬೇರ್ಗಾದ್ರು. ಆದರೆ ಕೆಲವ್ರಿಗೆ ಏನಾಗ್ಬಿಡ್ತು, ಆಸೆ ಬಂದುಬಿಡ್ತು. ಅಯ್ಯೋ, ಬರೀ ನಮಗೆ 1 ಲಕ್ಷ ಸಾಲ ಅಲ್ಲ, ನಾವು ನಮಗೆ 2 ಲಕ್ಷ ಬೇಕು, 3 ಲಕ್ಷ ಛೇ. ನೋಡಿ, ನಾವು ಸಣ್ಣದಾಗಿ ವ್ಯವಹಾರ ಮಾಡೋರು ಕೊಡ್ತೀವಿ, ದೊಡ್ಡ ವ್ಯವಹಾರ ಮಾಡೋರು ಬೇಡ. 15% ಡೆಪಾಸಿಟ್ ಅಂದರೆ ನಮಗೆ ಕೋಟಿಗಟ್ಟಲೆ ಬರ್ತಾರೆ. ಛೇ ಅವ್ರದ್ದು ಬೇಡ ದುಡ್ಡು. ನಿಮ್ಮ ಸುಮ್ಮನೆ ನಾಮಕಾವಸ್ಥೆ ಇಟ್ಕೊಳ್ಳೋದು ಅಂದಾಗ ಅವರು ಉಪಾಯ ಮಾಡಿದರು. ಅಲ್ಲ, 1 ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ, ಬರೀ ಆಧಾರ. ನಾವೇನು ಮಾಡ್ಬೋದು, ಈ ನನ್ನ ಮಗನ ಹತ್ರ 10,000 ಡೆಪಾಸಿಟ್ ಇಟ್ಟಿದ್ದೀವಿ ಬ್ಯಾಂಕ್ನಾಗೆ, 1 ಲಕ್ಷ ಬರುತ್ತೆ. ಹೆಂಗೆ ವಸೂಲಿ ಮಾಡ್ತಾನೆ ನೋಡ್ಕೊಳ್ಳೋಣ. ಎಮ್ಮೆ ತೊಗೊಳ್ತೀನಿ ಅಂತೇಳಿ ಅಪ್ಪನ ಹೆಸರಲ್ಲಿ, ಕ್ವಾಣ ತೊಗೊಳ್ತೀನಿ ಅಂತೇಳಿ ಅಮ್ಮನ ಹೆಸರಲ್ಲಿ, 2 ಮಕ್ಕಳ ಹೆಸರಲ್ಲಿ ಉಪ್ಪಿನಕಾಯಿ ಅಂಗಡಿ, ಇನ್ನೊಂದು ಕಡೆಗೆ ಪೇಪರ್ ಅಂಗಡಿ ಅಂತೇಳಿ ಎಲ್ಲ 4 ಡೆಪಾಸಿಟ್ ಮಾಡಿ 4 ಅಪ್ಲಿಕೇಶನ್ ಹಾಕ್ಬಿಟ್ಟಾರೆ. ಹಿಂಗೆ ಆಯಿತು. ನಮ್ಮ ಸೋಮುಗೂ ಖುಷಿ. ಏನು ಇನಾಗ್ರೇಷನ್ ಡೇ, ಯಾವುದು ಲೋನ್ ವಿತರಣೆ ಮಾಡೋ ಡೇಟ್ ಬಂದೇ ಬಿಡ್ತು. ನಾಳೆ ಬನ್ನಿ. ನೋಡಿ, 6 ತಿಂಗಳು ಅಂತ ಹೇಳಿದ್ವಿ ನಾವು. ಅಕ್ಟೋಬರ್ 1 ಶುರು ಮಾಡಿದ್ದು, ಗಾಂಧಿ ಜಯಂತಿ ರಜಾ ಅಲ್ವಾ. ಏಪ್ರಿಲ್ 1 ಹೊಸ ವರ್ಷ ಶುರು. ಅವತ್ತೇ ನಿಮಗೆಲ್ಲ ವಿತರಣೆ ಮಾಡೋದು ಅಂತ ಹೇಳಿದ ಕೂಡಲೇ ಏನು ಸಂತೋಷ. ಸೋಮು ಅಂತೂ ಅವ್ರ ಸ್ನೇಹಿತರು ಎಲ್ಲ ತಮ್ಮ ಕಸ್ಟಮರ್ಸಿಗೆ ಹೇಳಿ ಬಂದುಬಿಟ್ಟಿದ್ದಾರೆ. 1ನೇ ತಾರೀಕು 8 ಗಂಟೆಗೆ ಎಲ್ಲ ಬಂದರು. ಬಂದು ನೋಡ್ತಾರೆ, ಫೈನಾನ್ಸ್ ಕಂಪ್ನಿ ಬೋರ್ಡೇ ಇಲ್ಲ. ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, ಬೇಗ ಬಿದ್ದಿದೆ. ಜೊತೆಗೆ ಫಂಕ್ಷನ್ ಇದ್ದಿದ್ದು ರಂಗಮಂದಿರದಲ್ಲಿ ಅಂತ ನೋಡ್ತಾರೆ, ಅಲ್ಲೂ ಏನೂ ಇಲ್ಲ. ಆಮೇಲೆ ಎಲ್ಲ ಸಹಿತ ಬರ್ತಾರೆ, ಫೈನಾನ್ಸ್ ಬಾಗಿಲು ತೆಗೆದು ನೋಡಿ 10 ಗಂಟೆಗೆ ಬಾಗಿಲು ಇಲ್ಲ, ಏನೂ ಇಲ್ಲ. ಆ ಓನರ್ ಬಂದ, ಅವ್ರು ನೆನ್ನೆ ಖಾಲಿ ಮಾಡ್ಕೊಂಡು ಹೋದ್ರಪ್ಪ, 6 ತಿಂಗಳಷ್ಟೇ ನಮಗೆ ಅಡ್ವಾನ್ಸ್ ಕೊಟ್ಟಿದ್ರು, ಅವ್ರದ್ದೆಲ್ಲ ಬಾಡಿಗೆ ಮುಗೀತು, ನಡೀರಿ, ಇಲ್ಲೇನು ಗಲಾಟೆ ಮಾಡಬೇಡ್ರಿ ಅಂತ. ಒಬ್ರಿಗೊಬ್ರು ಗಲಾಟೆ ಆಗಿಬಿಡ್ತು. ಕೆಲವರು ಸೋಮು ಹಿಡ್ಕೊಂಡು, ಸೋಮು ಸ್ನೇಹಿತ ಹಿಡ್ಕೊಂಡು, ಅಲ್ಕ ನನ್ನ ಮಕ್ಕಳ್ರ ನಮ್ಮ ಹತ್ರ ನೀವು ಡೆಪಾಸಿಟ್ ಕಲೆಕ್ಟ್ ಮಾಡ್ತಿದ್ದು ನೀವೇ ಕೊಡಬೇಕು, ನೀವೇ ಕಟ್ಟಬೇಕು ಅಂತೇಳಿ ಕೇಳಕ್ಕೆ ಶುರು ಮಾಡಿದ್ರು. ಇವ್ರು ಬೇಬೆ ಆದರೂ ಹೊಡೆದಾಟ ಶುರುವಾಗ್ಬಿಡ್ತು. ಸೋಮು ಅಂತೂ ತಪ್ಪಿಸ್ಕೊಂಡು ಈ ಕಡೆ ಬಂದುಬಿಟ್ಟ. ಮೈ ಕೈಗೆಲ್ಲ ಪೆಟ್ಟು ಬಿದ್ದಿದೆ, ಭಾಳ ಬೇಜಾರಾಯ್ತು. ಏನು ಹಲ್ಕಾಗಳಪ್ಪ, ನಾವೇ ಪಾಪ ಕಷ್ಟಪಟ್ಟು ಓದ್ತಿದ್ದೀವಿ, ಕಷ್ಟಪಟ್ಟು ಇಲ್ಲಿ ನಾವು ಪಿಗ್ಮಿ ಕಲೆಕ್ಟ್ ಮಾಡ್ಕೊಂಡು ಬದುಕಿದ್ರೆ ನಮ್ಮ ಹತ್ರನೇ ದುಡ್ಡು ಕದ್ದುಬಿಟ್ಟ ಇವನು. ಏನು ಟೋಪಿ ಹಾಕ್ತಾರೆ ಇನ್ನು ಹಲ್ಕ ನನ್ನ ಮಕ್ಕಳು ಹಾಳಾಗೋಗ ಅಂತೇಳಿ ಬೈಕೊಂಡು ಹೊಂಟ. ಬೆಳಗ್ಗೆ ಏನು ತಿಂದಿಲ್ಲ, ಹಸಿವಾಗಿ ಬಿಟ್ಟಿದೆ.
ನೋಡ್ದ ಹೋಟೆಲ್ ದೇವರೇ ಗತಿ ಅಂತೀರಿ ಹೋಟ್ಲು ಒಳಗಡೆ ಘಮ ಘಮ ವಾಸನೆ ಬರ್ತಾ ಇದೆ. ಒಂದು ಬೋರ್ಡು, ಬನ್ನಿ ಬನ್ನಿ ನಮ್ಮಲ್ಲಿಯೇ ಬನ್ನಿ, ಯಾವ ತಿಂಡಿ ಬೇಕಾದ್ರೂ ತಿನ್ನಿ, ನೀವು ಒಂದು ಪೈಸವನ್ನು ಹಣ ಕೊಡಬೇಕಾಗಿಲ್ಲ, ಮುಂದೆ ನಿಮ್ಮ ಮೊಮ್ಮಗನಿಂದ ಆ ಹಣ ವಸೂಲಿ ಮಾಡ್ತೀವಿ ಅಂತ. ಏನು ಮೂರ್ಖರು ಇವರು. ನಾನು ಈಗ ತಿಂದರೆ ನನ್ನ ಮೊಮ್ಮಗನಿಂದ ಇವರು ದುಡ್ಡು ವಸೂಲಿ ಮಾಡ್ತಾರೆ, ಮಾರಲಿ ಇರಲಿ ಅಂತೇಳಿ ಸೀದಾ ಒಳಗಡೆ ಹೋದ. ಬನ್ನಿ ಸರ್, ಏನು ಸರ್ ಅಂದ ಕೂಡಲೇ ತಿಂಡಿ ತಿನ್ನಕ್ಕೆ ಬಂದಿದ್ದೀನಿ, ಹೊರಗಡೆ ಬೋರ್ಡ್ ನೋಡಿದ್ವಲ್ಲ. ಹೌದಾ ಸರ್, ನೋಡಿ ಸರ್ 2 ಸೆಕ್ಷನ್ ಇದೆ, ಒಂದು ದುಡ್ಡು ಕೊಟ್ಟು ತಿನ್ನೋದು, ಇನ್ನೊಂದು ಈ ಕಡೆಗೆ ನಿಮ್ಮ ಮೊಮ್ಮಗ ಕೊಟ್ಟು ತಿನ್ನೋ ಸ್ಕೀಮ್ ಇದೆಯಲ್ಲ, ನಿಮ್ಮ ಮೊಮ್ಮಗ ಕೊಡ್ತಾನೆ, ಇಲ್ಲಿ ಫ್ರೀಯಾಗಿ ತಿನ್ಬೋದು. ನಾನು ಫ್ರೀಯಾಗಿ ತಿನ್ನೋದಪ್ಪ, ನನ್ನ ಮೊಮ್ಮಗನ ಹತ್ರ ವಸೂಲಿ ಮಾಡ್ಕೊಳ್ಳಿ ಅಂದ ಕೂಡಲೇ ಸೀದಾ ಹೋದ, ಕೂತ್ಕೊಂಡ. ನೋಡ್ತಾನೆ ಯಾರು ಜನ ಕಾಣಲಿಲ್ಲ, ಆ ಕಡೆ ಎಲ್ಲ ಜನ ಇದ್ದಾರೆ, ಘಮ ಘಮ ವಾಸನೆ ಬರ್ತಾ ಇತ್ತು. ಮೊದಲು ಇಡ್ಲಿ ವಡೆ ಆರ್ಡರ್ ಮಾಡ್ದ, ಭಾಳ ಚೆನ್ನಾಗಿ ತಿಂದ. 1 ಪ್ಲೇಟ್ ಮಸಾಲೆ ದೋಸೆ ತಿಂದ, 1 ಪ್ಲೇಟ್ ಪೂರಿ ತಿಂದ, ಒಳ್ಳೆ ಕಾಫಿ ಕುಡ್ದು ಹೊಟ್ಟೆ ತುಂಬಿಟ್ಟು ಬಸ್. ನೋಡಿದ್ರೆ ಅವನು ಮುಂದೆ ಸಪ್ಲೈರು 500 ರೂಪಾಯಿ ಬಿಲ್ ಇಟ್ಟ. ಏನೇ ಇದು ಬಿಲ್ಲು, ಹೊರಗಡೆ ಏನು ಹಾಕಿದಾರೆ ಬೋರ್ಡು, ಛಾ ಸ್ವಾಮಿ ಇದು ನಿಮ್ದಲ್ಲ, ಅಲ್ಲಿ ಹೋಗಿ ಕೇಳಿ, ಅಲ್ಲಿದ್ದಾರಲ್ಲ ಅವ್ರು ಹೇಳ್ತಾರೆ ಅಂತ. ಸೀದಾ ಇವನೇನು ಮಾಡ್ದ, ಕೊಟ್ಟು ಬಂದ. ಅಲ್ಲ, ನಾನು ದುಡ್ಡು ಕೊಟ್ಟು ತಿಂದಿದ್ರು ಎಷ್ಟಾಗೋದು? ಇಡ್ಲಿ ವಡೆಗೆ 50 ರೂಪಾಯಿ, ಮಸಾಲೆ ದೋಸೆಗೆ 60 ರೂಪಾಯಿ, ಪೂರಿಗೆ 60 ರೂಪಾಯಿ, ಕಾಫಿಗೆ ಒಂದು 20 ರೂಪಾಯಿ, ಎಲ್ಲ ಸೇರಿದ್ರು ಒಂದು 210 ರೂಪಾಯಿ ಆಗಬೇಕು. ಇವನೇನಿದು 500 ರೂಪಾಯಿ ಬಿಲ್ಲು, ಏನೋ ಮೋಸ, ಇದು ದುಡ್ಡು ಬೇರೆ ಇಲ್ಲ, ಹಿಂಗೆ ಹೇಳ್ತಿದ್ದಾರೆ, ಏನೋ ಕನ್ಫ್ಯೂಸ್ ಆಗಿರಬೇಕು ಅಂತ ಸೀದಾ ಹೋದ. ಮ್ಯಾನೇಜರಿಗೆ ಕೇಳ್ದ, ಏನ್ರಿ ಇದು ಹೊರಗಡೆ ಬೋರ್ಡ್ ಹಂಗೆ ಹಾಕಿದ್ರೆ? ಛೇ ಸ್ವಾಮಿ, ನಾವಿದು ನಿಮ್ದಲ್ಲ ಸರ್, ಇದು ಬಿಲ್ಲು ನಿಮ್ಮ ಅಜ್ಜ ತಿಂದು ಹೋಗಿದ್ರಲ್ಲ ಅದೇ ನಿಮ್ಮ ಅಪ್ಪ ಕೊಡ್ತಾನೆ, ಕೊಡಾನೇ ಅಜ್ಜಿ ಅಂದ ಕೂಡಲೇ ಸೋಮಗ ಆಶ್ಚರ್ಯ. ಸ್ವಾಮಿ, ನಮ್ಮ ಅಜ್ಜ ಯಾವಾಗ ತಿಂದರು? ಇವನೇನು ಮಾಡಿದ್ದಾನೆ, ಆ ಸೆಕ್ಷನ್ಗೆ ಹೋಗ್ಬೇಕಾದ್ರೆ ಹೊರಗಡೆ ಒಂದು ಫಾರ್ಮಿಗೆ ಸೈನ್ ಹಾಕಿ ಹೋಗಿದ್ದಾನೆ. ಇವನ ಹೆಸರು, ಮನೆ ಅಡ್ರೆಸ್ಸು, ಅವ್ರ ಅಜ್ಜನ ಹೆಸರು ಎಲ್ಲ ಬರ್ಕೊಡ್ಬೇಕು ಅಂತ ಸ್ಕೀಮ್ ಇದು. ಇವನೇನು ಮಾಡ್ತಾನೆ ನೋಡಿ, ನಿಮ್ಮ ಅಜ್ಜ ಇಂಥ ಡೇಟಲ್ಲಿ ಬಂದಿದ್ರು ಅಂದರೆ ಇವ್ರ ಅಜ್ಜ ಸತ್ತ 10 ವರ್ಷ ಆಗಿತ್ತು, 20 ವರ್ಷದ ಯಾವುದೋ ಒಂದು ಡೇಟ್ ಹೇಳ್ಬಿಡ್ತಾರೆ. ಇವನು ಬ್ಯಾಬೆ ಅಂಥೇಳಿ ದುಡ್ಡು ಕೊಟ್ಟು, ದುಡ್ಡು ಕೈಯಾಗಿಲ್ಲ, ಕೊನೆಗೆ ಉಂಗ್ರ ಇಡ್ತೀನಿ, ಅಡ ಇಡ್ತೀನಿ ಅಂತೇಳಿ ಏನೇನೋ ಮಾಡಿ ದುಡ್ಡು ಕೊಟ್ಟು ಬಂದ. ಅಲ್ಲ ಹಲ್ಕಾಗಳು, ಅಲ್ಲಿ ನೋಡಿದರೆ ಅವನು ಫೈನಾನ್ಸ್ ಕಂಪ್ನಿಯವನು ನಮ್ಮ ಹತ್ರ ಡೆಪಾಸಿಟ್ ತಗೊಂಡು 1 ಲಕ್ಷ ಸಾಲ ಕೊಡ್ತೀನಿ ಟೋಪಿ ಹಾಕೋದ. ಇವನು ನೋಡಿದರೆ ನೀವು ತಿಂದಿದ್ದ ತಿಂಡಿಗೆ ನಿಮ್ಮ ಮೊಮ್ಮಗ ಕೊಡ್ತಾನೆ ಅಂದರೆ ನಮ್ಮ ಅಜ್ಜನೇ ಬೇರೆ ನನ್ನ ಹತ್ರ ವಸೂಲಿ ಮಾಡ್ತಿದ್ದಾನೆ. ಯಾವ ಸುಳ್ಳು ಯಾವ ನಿಜ? ಅಪ್ಪ, ಈ ಜಗತ್ತೇ ಹಾಳಾಗೋಗಿದೆ. ಟೋಪಿ ಸ್ವಾಮಿ, ಟೋಪಿ 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 ಅಂದ್ಕೊಂಡು ಹೋಗಿಬಿಟ್ಟ. ನೋಡಿ ಮಕ್ಕಳೇ, ಯಾಕೆ ಟೋಪಿ ಹಾಕ್ತಾರೆ? ನಾವು ಟೋಪಿ ಹಾಕಿಸ್ಕೊಳ್ಳಿರೋರ ತನಕ ಟೋಪಿ ಹಾಕೋರು ಇರ್ತಾರೆ, ಮೋಸ ಹೋಗೋ ಮೂರ್ಖರಿದ್ದೀವಿ, ನಮಗೆ ಮೋಸ ಮಾಡೋರು ಇರ್ತಾರೆ. ಹುಷಾರಾಗಿರ್ಬೇಕಲ್ವಾ? ನಮಸ್ಕಾರ.